ಅಲ್ಲಿಂದ ಒಂದು ಕಾನ್ಫಿಡೆನ್ಸ್ ಬಂತು ಮಾಡಬಹುದು ಅಂತೇಳಿ. ಸೊ ಇದೇ ಫೀಲ್ಡ್ ಅಲ್ಲಿ ಮುಂದುವರಿಬಹುದು, ಒಂದಷ್ಟು ಜನಕ್ಕೆ ಕೆಲಸ ಕೊಡಬಹುದು ಅಂತ. ಸೊ ಆ್ಯಂಡ್ ದಟ್ ವಾಸ್ ದ ಬಿಗಿನಿಂಗ್ ಆಫ್ ಮೀ. ದೆನ್ ಆ ಕೆಲಸ ಮುಗಿದಿತ್ತು. ನೆಕ್ಸ್ಟ್ ಕೆಲಸ ಕೋಟ್ ಮಾಡಿದ್ದಕ್ಕೆ I tried, but unfortunately, or you can say God's grace, I didn't get that work. Otherwise, I would have gone in some other line. Then my friend, ನಾನು ವಿವೇಕಾನಂದ ಅಂತ ಇಬ್ಬರು ಮಧ್ಯಪ್ರದೇಶದಲ್ಲಿ ಜೊತೆಯಲ್ಲಿ ಕೆಲಸ ಮಾಡ್ತಾಯಿದ್ವಿ. ಅವರು ಹೈದರಾಬಾದ್ ಬಂದು ಹೀ ಸ್ಟಾರ್ಟೆಡ್ ಟೇಕಿಂಗ್ ರೈಲ್ವೆ ಕಾಂಟ್ರಾಕ್ಟ್ಸ್. ಸೊ ಅವ್ರು ನನಗೆ ನಮ್ಮೂರಿಗೆ ಬಂದು ಕೇಳಿದರು. ಇಲ್ಲ, ಗೊಲ್ಲಪುಡಿ ವಿಜಯವಾಡ. ಸೊ ಬಂದು ಕೇಳಿದ್ರು, ಏನು ಮಾಡ್ತಾಯಿದ್ರು, ಈಗ ಕೆಲಸ ಮುಗೀತು, ಐ ಆಮ್ ಟ್ರೈಯಿಂಗ್ ಫಾರ್ ನೆಕ್ಸ್ಟ್ ವರ್ಕ್ ಅಂತ. ಆಯಿತು, ವೈ ಕಾಂಟ್ ಯು ಜಾಯಿನ್ ಮೀ, ರೈಲ್ವೆ ಕೆಲಸ ಕೂಡಿ ಮಾಡೋಣ ಅಂತ ಹೇಳಿದ್ರು. ಆಯಿತು ಅಂತ ಹೇಳಿ ದೆನ್ ವೆನ್ ಟು ಹೈದರಾಬಾದ್. ಒಂದು 4-5 ಟೆಂಡರ್ ಹಾಕಿದ್ವಿ, ಬಟ್ ಅನ್ಫಾರ್ಚುನೇಟ್ಲಿ ಯಾವುದೂ ಸಕ್ಸಸ್ ಆಗಲಿಲ್ಲ. ದೆನ್ ಫೇಲ್ಯೂರ್ಸ್ ಬಂತು ಆ ಟೈಮಲ್ಲಿ, ಅಂದರೆ ಕಾಂಪಿಟೇಷನ್ ವಾಸ್ ಸೋ. ದೆನ್ 1990 ಸೆಪ್ಟೆಂಬರ್ 8 ಅವ್ರ ಮಗಳ ಬರ್ತ್ಡೇ. ಸೊ ಆ ಮಗಳ ಬರ್ತ್ಡೇಗೆ ನಾನು ಹೈದರಾಬಾದ್ ಅವ್ರ ಮನೆಗೆ ಹೋಗಿದ್ದೆ. 8th ಬರ್ತ್ಡೇ ಮುಗೀತು. 9th ಈ ಟೋಲ್ಡ್ ನಾನು ಹುಬ್ಬಳ್ಳಿಗೆ ಹೋಗಬೇಕಾಗಿತ್ತು ಒಂದು ಎಗ್ರಿಮೆಂಟ್ ಸೈನ್ ಮಾಡಲಿಕ್ಕೆ. ಒಬ್ಬನಿಗೆ ಹೋಗಲಿಕ್ಕೆ ನನಗೆ ಬೇಜಾರಾಗ್ತಾಯಿದೆ. ಆಲ್ಮೋಸ್ಟ್ 2 ತಿಂಗಳಿಂದ ನಾನು ಪೋಸ್ಟ್ಪೋನ್ ಮಾಡ್ತಾಯಿದ್ದೀನಿ. ವೈ ಕಾಂಟ್ ಯು ಗಿವ್ ಮಿ ಎ ಕಂಪ್ನಿ, ಲೆಟ್ ಅಸ್ ಗೋ ಟು ಹುಬ್ಳಿ ಆ್ಯಂಡ್ ಕಮ್ ಬ್ಯಾಕ್, ಕಂಪ್ನಿ ಕೊಡಿ ಅಂತ ಕೇಳಿದರು. ಆಯಿತು. ಸೊ 9th ನೈಟ್ ವಿ ಲೆಫ್ಟ್ ಹೈದರಾಬಾದ್ ಬೈ ವಿಜಯನಗರ ಎಕ್ಸ್ಪ್ರೆಸ್. 10th ಮಾರ್ನಿಂಗ್ ವಿ ರೀಚ್ ಹುಬ್ಳಿ. ಬೆಳಗ್ಗೆ ಬಂದಿದ್ವಿ. ಅರೌಂಡ್ 11 o'clock ವಿ ವೆಂಟ್ ಟು DRM ಆಫೀಸ್. ಆ್ಯಂಡ್ ಅಲ್ಲಿ NSR ಪ್ರಸಾದ್ ಅಂತ ಒಬ್ಬರು ಅವ್ರ ಕಸಿನ್ ಇದ್ದರು. ಹೀಗೆ ಪ್ರಸಾದನು ರೈಲ್ವೆ ಕಾಂಟ್ರಾಕ್ಟ್ಸ್ ಮಾಡಬೇಕಂತಿದ್ದಾರೆ, ಯಾವುದಾದ್ರೂ ಟೆಂಡರ್ ಇದ್ದರೆ ನೋಡಿ ಅಂದರು. ಸೊ ವಿ ವೆಂಟ್ ಟು DRM ಆಫೀಸ್ ಆ್ಯಂಡ್ ವಿ ಸಾ 12th ದೇರ್ ಇಸ್ ಎ ಟೆಂಡರ್, ಒಂದು 5 lakhs. ಸೊ ಆ ಟೆಂಡರ್ ಶೆಡ್ಯೂಲ್ ಖರೀದಿ ಮಾಡಿದ್ವಿ, ಟೆಂಡರ್ ಹಾಕಿದ್ವಿ. ಬೈ ಗಾಡ್ಸ್ ಗ್ರೇಸ್ ಅದು ಲೋಯೆಸ್ಟ್ ಆಗಿತ್ತು ನಮ್ಮದು. ಆ್ಯಂಡ್ ದಟ್ ಈಸ್ ದ ಬಿಗಿನಿಂಗ್ ಆಫ್ ಮೈ ಹುಬ್ಳಿ ಜರ್ನಿ. ಹುಬ್ಬಳ್ಳಿ ನಂಟು ಅಲ್ಲಿಂದ ಸ್ಟಾರ್ಟ್ ಆಗಿದೆ. ದೆನ್ 1991 January 30th I landed in Hubli with 1 scooter and 25,000 cash. This is my ಒಂದು ಸ್ಕೂಟರ್ ತಗೊಂಡು 25,000 ಕೈಯಲ್ಲಿ ಇಟ್ಕೊಂಡು ಹುಬ್ಬಳ್ಳಿಗೆ ಬಂದು ರೈಲ್ವೆ ಸ್ಟೇಷನಲ್ಲಿ ಇಳಿದಿನಿ. ಇವತ್ತು ಸಾವಿರಾರು ಕೋಟಿ ಟ್ರಾನ್ಸಾಕ್ಷನ್ ನಡೆಯುವಂತಹ ಕಂಪನಿಗಳ ಒಡೆಯರಾಗಿದ್ದೀರಿ. ನಿಜಕ್ಕೂ ಈ ಜರ್ನಿ ಬಹಳಷ್ಟು ಜನ ಯುವಕರಿಗಂತೂ ಸ್ಫೂರ್ತಿ ಆಗುತ್ತೆ ಸರ್. ಯಾಕಂದರೆ ಒಂದು ಸಕ್ಸಸ್ ಸಿಕ್ಕಿದ ತಕ್ಷಣ ಅದು ಅಲ್ಟಿಮೇಟ್ ಅಲ್ಲ. ಹಾಗಂತ ಅದರ ಹಿಂದೆ ಬ್ಯಾಕ್ ಟು ಬ್ಯಾಕ್ ಫೇಲ್ಯೂರ್ಸ್ ಬಂತು ಅಂದಿದ ತಕ್ಷಣ ನಾವು ಸ್ಟೆಪ್ ಬ್ಯಾಕ್ ಆಗಬಾರ್ದು. ಸ್ವರ್ಣ ಅನ್ನೋ ಒಂದು ಸಾಮ್ರಾಜ್ಯ ಕಂಪನಿ ಸ್ಟಾರ್ಟ್ ಮಾಡ್ತೀರಿ. ಕನ್ಸ್ಟ್ರಕ್ಷನ್ ಆಗಿರಬಹುದು, ಬೇರೆ ಬೇರೆ ರೈಲ್ವೆ ಕಾಂಕ್ರೀಟ್ ಸ್ಲೀಪರ್ ಪ್ಲ್ಯಾಂಟ್ಸು, ಗಾರ್ಡನ್ ಹೋಟೆಲ್ ಇದೆ, ಸ್ವರ್ಣ ಪವರ್ ಆ್ಯಂಡ್ ಬ್ರಿಕ್ಸ್ ಪ್ಲ್ಯಾಂಟ್ ಇದೆ. ಸೊ ಹೀಗೆ ಅನೇಕ ಇದನ್ನು ನಾವು ನೋಡ್ತೀವಿ, ಬಂಚ್ ಆಫ್ ಇದನ್ನು ನೋಡ್ತೀವಿ. ಈ ಸ್ವರ್ಣ ಅಂದರೆ ನಿಮ್ಮ ತಾಯಿಯವರು ಅಂತ ನಾವು ಕೇಳಿದ್ವಿ. ತಂದೆಯವ್ರ ಬಗ್ಗೆ ಆರಂಭದಲ್ಲಿ ಹೇಳಿದ್ರಿ, ತಾಯಿಯ ಹೆಸರಿನಲ್ಲಿ ಶುರು ಮಾಡಿದ್ದ ಮೊದಲನೇದಾಗಿ ಹೇಗೆ? ಅದು 91 ನಾನು ಬಂದಿಂದ ಬರುವತ್ತಿಗೆ ನಾನು ಈ ಫರ್ಮ್ ಹುಟ್ಟಾಗಲಿಲ್ಲ. ನನ್ನ ಫ್ರೆಂಡ್ ಹೆಸರಲ್ಲಿ GV ನನ್ನ ಅಂತ ಹೆಸರಲ್ಲಿ ಮಾಡ್ತಾಯಿದ್ದೆ. ದೆನ್ 91 ಏಪ್ರಿಲಲ್ಲಿ ದೆನ್ ವಿ ಬೋತ್ ಥಾಟ್ ವೈ ಕಾಂಟ್ ವಿ ಸ್ಟಾರ್ಟ್ ಎ ಫರ್ಮ್ ಆ್ಯಂಡ್ ಟೇಕ್ ದಿ ವರ್ಕ್ಸ್ ಅಂತ. ಆವಾಗ ಏನು ಹೆಸರಿಡಬೇಕಂತ ಒಂದು ಚರ್ಚೆ ಬಂದಾಗ ಹೀ ಓನ್ಲಿ ಸಜೆಸ್ಟೆಡ್ ಸ್ವರ್ಣ ಕನ್ಸ್ಟ್ರಕ್ಷನ್ಸ್ ನಿಮ್ಮ ತಾಯಿಯವರ ಹೆಸರಲ್ಲಿ ಮಾಡೋಣ ಅಂತ. He only suggested and I agreed. You are happy. Agreed and happily agreed. Okay. Yeah, in fact. So, and the first work what we got for that was 99,500 rupees work for our firm. So that is the beginning in 1991 April ಅಲ್ಲಿ firm registration ಆಯಿತು. September ಅಲ್ಲಿ we got that work. And ಹುಬ್ಬಳ್ಳಿ ಬಹಳ ಮಂದಿ ನನ್ನಂಗೆ ಆಲ್ಮೋಸ್ಟ್ 100 ಮಂದಿ ಕಾಂಟ್ರಾಕ್ಟರ್ಸು ಹೈದರಾಬಾದಿಂದ ಇರಲಿ ಬೇರೆ ಬೇರೆ ರಾಜ್ಯದಿಂದ ಬಂದರು. ಅವ್ರ ಕೆಲಸ ಮುಗಿಸಿದ್ರು ಹೋದರು. ಬಟ್ ಹುಬ್ಬಳ್ಳಿ ಅಂದರೆ ಬೇರೂರಿದ್ದು ನೆಲೆಯೂರಿದ್ದು ನೀವೇ. ನಾನು ಅದೇ ಅಂದರೆ ವಿಜಯವಾಡ ನನ್ನ ಜನ್ಮಭೂಮಿ ಆಗಿದ್ದರೆ ಹುಬ್ಬಳ್ಳಿ ನನ್ನ ಕರ್ಮಭೂಮಿ ಅಂತ ದೇವರು ನಿಶ್ಚಯ ಮಾಡಿದರು. ಆ್ಯಂಡ್ ನಾನು ಸಹಿತ ಮನಸ್ಸಲ್ಲಿ ಐ ನೆವರ್ ಥಾಟ್ ಐ ಆಮ್ ಗೋಯಿಂಗ್ ಟು ಸ್ಟೇ ಇನ್ ಹುಬ್ಬಳ್ಳಿ. ಹುಬ್ಬಳ್ಳಿ ನನ್ನ ಪಕ್ಕ ಅಪ್ಪಟ ಕನ್ನಡಿಗ ಆಗ್ತೀನಿ ಅಂತ ನಾನು ಎಂದೂ ಅಂದ್ಕೊಂಡಿಲ್ಲ. ಆದರೆ ದೇವರ ಇಚ್ಛೆ ಹಂಗಿತ್ತು. ಏಪ್ರಿಲ್ ಮೇನಲ್ಲಿ ಮತ್ತು 91 ಮೇನಲ್ಲಿ ಟೆಂಡರ್ಸ್ ಬಂದವು, ಹಾಕಿದ್ವಿ. 4 ಟೆಂಡರ್ ಸಿಕ್ಕಿದ್ವು. ಆ ದಿನದಿಂದ ಇವತ್ತಿಗೂ ಅದೇ ಸಿಲ್ಸಿಲ ಅಂದರೆ ಪರಂಪರೆ ಟೆಂಡರ್ ಬರ್ತಾ ಇರ್ತವೆ, ನಾವು ಕೋಟ್ ಮಾಡ್ತಾ ಇರ್ತೀವಿ, ಬರ್ತೇವೆ. ಸೊ
ಆವಾಗಿಂದ ಇವತ್ತಿಗಿನ್ನೂ ನನಗೆ ವಾಪಸ್ ಹೋಗಬೇಕು ಅನ್ನೋದು ಮನಸ್ಸಲ್ಲಿ ಆಲೋಚನೆ ಬಂದಿಲ್ಲ.